ಸಾಮಾನ್ಯವಾಗಿ ಪುಣ್ಯ ಸ್ಥಳಗಳಿಗೆ ಹೋಗಿ ಬಂದಾಗ ಕೈನಲ್ಲಿ ಕೆಂಪು ಅಥವಾ ಕಪ್ಪು ದಾರಗಳು ಇದ್ದೇ ಇರುತ್ತದೆ. ಬಹುತೇಕ ಯುವ ಜನರು ಫ್ಯಾಷನ್ಗಾಗಿಯೂ ಕೆಂಪು ಮತ್ತು ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಈ ಕೆಂಪು ದಾರ ಪ್ರೀತಿ ಹೆಚ್ಚಾಗುವ ಜೊತೆಗೆ ಆರ್ಥಿಕ ವೃದ್ಧಿಗೂ ಕೂಡ ಕಾರಣವಾಗುತ್ತದೆಯಂತೆ. ಹಾಗಿದ್ರೆ ಯಾವ ರಾಶಿಯವರು ಈ ಕೆಂಪು ದಾರವನ್ನು ಕಟ್ಟಿಕೊಳ್ಳಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿ ಚಕ್ರವನ್ನು ಗಮನಿಸಿದಾಗ 2 ರಾಶಿಯವರಿಗೆ ಮಾತ್ರ ಈ ಕೆಂಪು ದಾರ ಮತ್ತು ಕೆಂಪು ಬಣ್ಣ ಬಹಳ ಲಕ್ಕಿಯಂತೆ. ಆ ರಾಶಿಗಳು ಯಾವುದೆಂದರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಕೈಗೆ ಕೆಂಪು ದಾರ ಕಟ್ಟಿಕೊಳ್ಳುವುದರಿಂದ ಅವರ ಜೀವನದಲ್ಲಿ ಅವಕಾಶಗಳು ಅವರನ್ನು ಅರಸಿ ಬರುತ್ತದೆಯಂತೆ. ಮತ್ತು ಯಾವುದೇ ಒಂದು ನೀವು ಅಂದುಕೊಂಡ ಕೆಲಸವು ನಿಂತು ಹೋಗಿದ್ರೆ ಆ ಕೆಲಸವು ಬೇಗನೆ ಈಡೇರುತ್ತದೆಯಂತೆ. ಎಲ್ಲಾ ದೋಷಗಳು ನಿವಾರಣೆಯಾಗುತ್ತದೆಯಂತೆ. ಮೇಷ ಮತ್ತು ವೃಶ್ಚಿಕ ರಾಶಿಯವರು ಕೆಂಪು ದಾರವನ್ನು ಕೈಗೆ ಕಟ್ಟಿಕೊಂಡ್ರೆ ಆದಷ್ಟು ಬೇಗ ಅವ್ರಿಗೆ ನಿಜವಾದ ಪ್ರೀತಿ ಸಿಗುತ್ತದೆಯಂತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಕೆಂಪು ದಾರವನ್ನು ಮತ್ತು ಕೆಂಪು ಬಟ್ಟೆಯನ್ನು ಧರಿಸುವುದರಿಂದ ಹೆಚ್ಚು ಶುಭವಂತೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.